ಒಂದು ತಪ್ಪಲೆಯಲ್ಲಿ ಈ ರೀತಿ ಒಂದು 4 ಲೋಟ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ರಾಗಿ ಹಸಿಟ್ಟನ್ನ ಈ ರೀತಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬಿಡಬೇಕು. ಈ ರೀತಿ ನಾನು ಬಿಟ್ಬಿಟ್ಟು ಒಂದು ಸ್ವಲ್ಪ ಕಾಯಿಲೆ ಅಂದ್ಬಿಟ್ಟು ನಾನು ಸೀರೆ ಜೊತೆ ಆಟ ಆಡ್ತಾಯಿದ್ದೀನಿ. ಅದು ಕುದಿ ಬರೋವರೆಗೂ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಅದಕ್ಕೇ. ಆ್ಯಂಡ್ ಕುದಿ ಬಂತು ನೋಡಿ, ಒಂದು 10 ನಿಮಿಷ ಕುದಿ ಬರಲೇಬೇಕು. ಅಂದರೆ ನಾನು ಫುಲ್ ರಾಗಿ ಹಾಕಿರಲಿಲ್ಲ, ಸ್ವಲ್ಪ ಹಾಕಿದೆ. ಯಾಕಂದರೆ ನೀರು ಕುದೀತಾ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಒಂದೇ ಒಂದು 2, 3, 4 ಸ್ಪೂನು ರಾಗಿ ಹಸಿಟ್ಟು ಹಾಕಿದೆ ನೋಡಿ. ಈ ರೀತಿ ಕುದಿ ಬಂದಿದೆ ನೀಟಾಗೆ, ತುಂಬ ಮಳ್ಳಬೇಕು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಾನೊಂದು 4 ಬಟ್ಲಾಗುವಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಏನಂದರೆ ರಾಗಿ ಮುದ್ದೆ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಏನೂ ಇಲ್ಲ, ನಾನು ಮೊದಲು ಯಾವ ಮುದ್ದೆ ಮಾಡೋಕ್ಕೂ ಬರ್ತಿರ್ಲಿಲ್ಲ, ಏನೂ ಇಲ್ಲ, ಅಡುಗೆನೇ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಈಗ ನಾನೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಬೇರೆಯೊಬ್ರಿಗೆ ಹೇಳ್ಕೊಂಡು ಕೊಡೋ ಅಷ್ಟು ಐಡಿಯಾ ಬಂದಿದೆ ನೋಡಿ. ಈ ರೀತಿ ನೀಟಾಗಿ ಮುದ್ದೆನ ತಿರುವ್ಕೋಬೇಕು. ಈ ರೀತಿ ನೀಟಾಗಿ ತಿರುವ್ಕೊಬೇಕು, ಗಂಟೆಲ್ಲ ಬಿಡಬೇಕಲ್ಲ ಅದಕ್ಕೇ ನೋಡಿ. ಈ ರೀತಿ ಎಲ್ಲ ನೀಟಾಗಿ ಗಂಟೆಲ್ಲ ತಿರುವ್ಕೋಬೇಕು. ಆ್ಯಂಡ್ ಒಬ್ಬೊಬ್ರು ಬಾಣಲಿಲೂ ಸಹ ಮಾಡ್ತಾರೆ, ಅದು ತುಂಬಾ ಈಸಿ, ಅದು ಮಾಡ್ಕೋಬೋದು. ನಾನು 4-5 ಜನಕ್ಕೆ ಮಾಡ್ಕೋಬೇಕು, ಅದಕ್ಕೇ ನಾನು ತಪ್ಪಲಲ್ಲೇ ಮಾಡಿಕೊಂಡೆ ನೋಡಿ. ಒಂದು ಸ್ವಲ್ಪ ಅನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು 5 ತುತ್ತಾಗುವಷ್ಟು ಅನ್ನ ಹಾಕ್ಕೊಂಡಿದ್ದೀನಿ, ಮತ್ತು ತಿರುವ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಆ್ಯಂಡ್ ಏನು ಗೊತ್ತಾ ಗೈಸ್, ಅಡುಗೆ ಮಾಡೋದು ತುಂಬ ಏನು ಕಷ್ಟ ಏನಲ್ಲ, ಅದು ಈಸಿನೇ. ಬಟ್ ನಾವು ಕಷ್ಟ ಅಂತ ಅಂದ್ಕೊತೀವಿ ಅಷ್ಟೇ. ಕಷ್ಟ ಅಂತ ಅಂದ್ಕೊಂಡು ಹೋಟ್ಲಿಗೆ ತುಂಬ ಖರ್ಚು ಮಾಡ್ತೀವಿ. ಆ್ಯಂಡ್ ಒಂದೊಂದು ಸರ್ತಿ ಊಟದ ಬೆಲೆ ಅಂದರೆ ನಮಗೇ ಅನಿಸುತ್ತೆ, ಅಯ್ಯೋ ಎಷ್ಟು ಖರ್ಚು ಮಾಡಿಬಿಟ್ಟೆ ಇವತ್ತೊಂದು ಸ್ವಲ್ಪ ಹೊತ್ತು. ಅದೇ ಹೇಳೋದು, ಕಲ್ತ್ಕೋಬೇಕು ಅನ್ನೋದು, ಮನೇಲಿ ಅಡುಗೆ ಮಾಡೋದು ಕಲ್ತ್ಕೋಬೇಕು, ನಾವೇ ಏನಾದರೂ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಮುದ್ದೆ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ದಿನಕ್ಕೆ 1 ಟೈಮ್ ಆದರೂ ಮುದ್ದೆ ಮಾಡ್ಕೊಂಡು ತಿನ್ನಲೇಬೇಕು ಮನುಷ್ಯ. ಆಮೇಲೆ ಇವಾಗೆಲ್ಲ ಕಷ್ಟ ಅಂದ್ಕೊಂಬಿಟ್ಟಿದ್ದಾರೆ ಮುದ್ದೆ ಮಾಡೋದೇ ನೋಡಿ. ಈ ರೀತಿ ನೀಟಾಗೆ ಬೇಯಬೇಕು, ತಿರುವಬೇಕು. ಮತ್ತು ಇನ್ನೊಂದು ಸರ್ತಿ ಕೆಳಗಡೆ ಇಳಿಸ್ಕೊಂಡು ನೀಟಾಗೆ ತಿರುವಿ ಒಂದು ಸರ್ತಿ ಗ್ಯಾಸ್ ಮೇಲೆ ಇಟ್ಟು ಇದು ಮಾಡ್ಕೊಳ್ಳಿ. ಆಮೇಲೆ ನಾನು ಈ ರೀತಿ ಮುದ್ದೆ ಕಟ್ಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಮುದ್ದೆ ಕಟ್ಕೊತಾ ಇದ್ದೀನಿ ನೀಟಾಗಿ. ಅಂದರೆ ಮುದ್ದೆ ಮಾಡೋದು ಸ್ವಲ್ಪ ಕ್ರಮೇಣ ನೋಡ್ಕೊಂಡು ಮಾಡ್ಕೋಬೇಕು ನೋಡಿ. ಈ ರೀತಿ ಇಷ್ಟು ಚೆಂದ ಬಂದಿದೆ. ನಾನು ಆರ್ಟ್ ಬಾಕ್ಸಲ್ಲಿ ಇಟ್ಟೆ. ಥ್ಯಾಂಕ್ ಯು ಸೋ ಮಚ್ ಗೈಸ್.